ಶಿಕ್ಷಕರಿಗೂ ಕೂಡ ಧನ್ಯವಾದಗಳು. ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಉದ್ಘಾಟಿಸಿದ್ದಾರೆ. ಈಗ ಈ ಸಮಾರಂಭದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀಯುತ ಕರಿಯಾದ ಸದಾನಂದ ಸ್ವಾಮಿ ಅವರೇ, ಬಹುಶಃ ನಮ್ಮ ಹಾಲಯ್ಯ ಅವರ ಅಭಿಮಾನಕ್ಕೆ ಶಿವಮೊಗ್ಗದಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮಕ್ಕೆ ಚಂದಗೊಳಿಸಲು ಬಂದಂಥ ನಿವೃತ್ತ DSP ಮಂಜಪ್ಪನವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿನ ನಮ್ಮ ಸಡಗರದ ವ್ಯಕ್ತಿ MB ಹಾಲಯ್ಯನವರೇ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರೇ, ಆತ್ಮೀಯರೇ, ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ MB ಹಾಲಯ್ಯನವರು ಸುಮಾರು 31 ವರ್ಷಗಳ ಹಿಂದೆ ಈ ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ ದಿನದಿಂದ ಇಂದಿನವರೆಗೆ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸ್ತಾ ಬಂದಂಥ ಕೊನೆಯ ದಿನ ಇದು. ಆದರೆ ನಾವು ಕೊನೆ ಅಂತ ಹೇಳಿ ಹೋಗಲ್ಲ, ಯಾಕಂದರೆ ಅವರನ್ನು ಇನ್ನೂ ಕೂಡ ಬಳಸ್ಕೊಳ್ಳೋದಿದ್ದೀವಿ. ಆತ್ಮೀಯರೇ, 30 ವರ್ಷದ ಹಿಂದೆ ಈ ಶಾಲೆಯ ಸ್ಥಿತಿ ತುಂಬ ಶೋಚನೀಯ ಇತ್ತು. ಯಾಕಂದರೆ ಆ ಹಿಂದೆ ನಾನು ಕೂಡ STMC ಅಧ್ಯಕ್ಷ ಆಗಿದ್ದೆ. ಆಗ ಇಲ್ಲಿ 2 ಜನ ಶಿಕ್ಷಕರು ಇದ್ದರು. ಹಿಂದಿನ ಹಾಲಯ್ಯನವರು ಬರೋ ಪೂರ್ವದಲ್ಲಿ ಈ ಶಾಲೆ ಸ್ಥಗಿತಗೊಂಡ ಸ್ಥಿತಿಯಲ್ಲಿತ್ತು. ಕಾರಣಾಂತರವಾಗಿ ಪುನಃ ನಮಗೆ ಒಬ್ಬ ಹೊಸ ಶಿಕ್ಷಕರನ್ನು ಕೊಟ್ಟರು. ಅವರು ರಾಜಪ್ಪ ಅಂತ, ಅವರು ಕೂಡ ಚನ್ನಗಿರಿಯವರು. ಈ ಚನ್ನಗಿರಿಗೂ ನಮ್ಮೂರಿಗೂ ಒಂದು ಭಾರಿ ಸಂಬಂಧ ಇದೆ. ಚನ್ನಗಿರಿ ಮಾಸ್ಟರ್ ಅವರು ಕೂಡ, ಅವರು ಚನ್ನಗಿರಿ. ಹಾಗಾಗಿ ಅಲ್ಲಿಂದ ಈ ಶಾಲೆ ಪ್ರಾರಂಭ ಆಯಿತು. ಅದಾದ ನಂತರ ನಮಗೆ ಆ ಶಿಕ್ಷಕರ ನಂತರದಲ್ಲಿ ಇಲ್ಲಿಗೆ ಸುಮಾರು 31 ವರ್ಷದ ಹಿಂದೆ ಹಾಲಯ್ಯನವರು ಬಂದರು. ಬಹುಶಃ ಆಗ ಸಣ್ಣದೊಂದು ಕಟ್ಟಡ ಇತ್ತು. ನಾವು ಈ ಕೂತಿರೋ ಜಾಗ ಸಂಪೂರ್ಣ ಕಾಡುಮಯವಾಗಿತ್ತು, ಅರಣ್ಯ ಇತ್ತು. ಶಾಲೆ ಒಂದು ಸಣ್ಣ ಕುಟೀರದ ರೀತಿಯಲ್ಲಿ ಇತ್ತು. ಆಗ ಹಾಲಯ್ಯನವರು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಇತ್ತು, ಅಷ್ಟೊಂದು ಆಗಿರಲಿಲ್ಲ. ಅವ್ರ ಜೊತೆಗೆ ಆನಂದ ಅಂತ ಒಬ್ಬ ಶಿಕ್ಷಕರು ಕೂಡ ಇದ್ದರು. ಅವರು ಕೂಡ ಚನ್ನಗಿರಿಯವರೇ. ಹಾಗಾಗಿ ಈ ಚನ್ನಗಿರಿ ಯುವಕರ ಇಬ್ಬರಿಂದ ನಮ್ಮ ಶಾಲೆ ಪ್ರಾರಂಭ ಶುರುವಾಯಿತು. ಹಾಲಯ್ಯನವರು ಯೋಚನೆ ಮಾಡಿದ್ದು ಪ್ರಾರಂಭದಲ್ಲಿ ಅವರು ಬೇರೆ ಏನೂ ಯೋಚನೆ ಮಾಡಿಲ್ಲ. ಚನ್ನಗಿರಿಗೆ ಬೆನ್ನನ್ನು ಮಾಡಿ ಹೆಣ್ಗೆರೆಗೆ ಮುಖ ಮಾಡಿ ಬಂದವರು ಈ ಶಾಲೆಯ ಕೃಷಿಯಲ್ಲಿ ತೊಡ್ಕೊಂಡ್ರು. ಆವಾಗ ಶಾಲೆಯಲ್ಲಿ ಮನೆಗಳನ್ನು ಹಾಕ್ಕೊಂಡು ಕೊಡುವಂಥ ಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಅವರಿಗೆ ನಾವು ಇಲ್ಲಿ ಒಂದು ಯಾರೋ ದಾನ ಕೊಡ್ತಾರೆ ಅಂತಂದರೆ ಅವರಿಗೆ ಬಿಡ್ತಿರಲಿಲ್ಲ. ಪ್ರಾರಂಭದಲ್ಲಿ ಮ್ಯಾಮ್ಕೋಸ್ ಮತ್ತು ರೋಟರಿ ಕ್ಲಬ್ಬಿನ ಸಹಾಯದೊಂದಿಗೆ ಸಣ್ಣ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರೇ, ಹಿತೈಷಿಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಸ್ನೇಹಿತರೆ, 21ನೇ ಶತಮಾನ ಒಬ್ಬ ಶಿಕ್ಷಕನಿಗೆ ಇಷ್ಟೊಂದು ಅದ್ಧೂರಿಯಾದಂತಹ ಬೀಳ್ಕೊಡುಗೆ ಸಮಾರಂಭ ಈ ಗ್ರಾಮದಲ್ಲಿ ಸಿಗುತ್ತೆ ಅಂತ ಆದರೆ ಬಹುಶಃ ಹಾಲಯ್ಯನವರು ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಅವರು ಶಿಕ್ಷಕರಾಗಿದ್ದು ಸಾರ್ಥಕ ಆಯಿತು. ಇಡೀ ಶಿಕ್ಷಕ ಕುಲಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಶಿಕ್ಷಕ ಹಾಲಯ್ಯನವರು ಈ ಮೂಲಕ ನೀಡಿದ್ದಾರೆ.
99ರಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿ ಸಾಗರ ತಾಲೂಕಲ್ಲಿದ್ದಾಗ ಹಾಲೈನರು ಇಲ್ಲೇ ಇದ್ದರು. ನಂತರ ನಾನು ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಆಗಿ ಹೋಗಿ ಮತ್ತೆ 13 ವರ್ಷದ ನಂತರ ವಾಪಸ್ ಬಂದಾಗ ಹಾಲೈನರು ಇಲ್ಲೇ ಇದ್ದರು. ಹೆಣಿಗೆರೆ ಅಂದರೆ ಹೆಣಿಗೆರೆ ಶಾಲೆ ಆಗಿರಲಿಲ್ಲ, ಅದು ಹಾಲೈನರ್ ಶಾಲೆ ಅಂತ. ಹಾಲೈನರ್ ಶಾಲೆನೇ ಆಗಿತ್ತದು. ಇಡೀ ಊರಿನ ಜೀವಾಳ ಅಂದರೆ ಹಾಲೈನವರು ತಪ್ಪಾಗಿರಲಿಲ್ಲ. ಯಾಕಂದರೆ ಈ ಶಾಲೆಗೆ ಮಾತ್ರ ಅವರು ಸೀಮಿತ ಆಗಿರಲಿಲ್ಲ. ಈ ಊರಿನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು, ಬಹುಶಃ ಯಾರ್ದಾರ ಮನೇಲಿ ಒಂದು ಪಂಚಾಯತ್ ಆಗಬೇಕು ಅಂದರೂ ಹಾಲೈನರೇ ಇರಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ. ಯಾರ್ದೋ ಒಂದು ಮನೇಲಿ ಮದುವೆ ಆಗಬೇಕಾದ್ರೂ ಹಾಲೈನರ್ ಇರಬೇಕಿತ್ತು. ಸೊ ಅಷ್ಟಾಗಿ ಆ ಗ್ರಾಮದವರೇ ಆಗಿದ್ರು, ಗ್ರಾಮದ ಜೀವಾಳ ಆಗಿದ್ರು. ಬಹುಶಃ 95ರಲ್ಲಿ ಹಾಲೈನರು ಈ ಶಾಲೆಗೆ ಶಿಕ್ಷಕರಾಗಿ ಬಂದಾಗ ಅವ್ರು ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ವರ್ಷ ಈ ಊರಲ್ಲಿ ಇರ್ತೀನಿ ಅಂತ. ಈ ಊರಿನ ಪ್ರೀತಿ, ಈ ಊರಿನ ಅನ್ನದ ಋಣ ಅವರನ್ನು ಈ ಊರಲ್ಲೇ ಇರಲಿಕ್ಕಾಯಿತು. ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅದೇ ಶಾಲೆಯಲ್ಲೇ ಅವರು ನಿವೃತ್ತಿಯನ್ನು ಹೊಂದ್ತಾರೆ. ಅದು ಇಷ್ಟೊಂದು ಅದ್ಧೂರಿಯಾಗಿ. ಈ ಊರಿನ ಅಪ್ಪಂದರಿಗೆ ಹಾಲೈನರು ಮೇಷ್ಟ್ರು, ಅವ್ರ ಮಕ್ಕಳಿಗೂ ಹಾಲೈನರ್ ಮಾಸ್ಟ್ರು. ಯಾರು ಅವರು ಶಿಷ್ಯ ಬಳಗ ಈ ಊರಲ್ಲಿ ಹುಡ್ಕೊಂಡವ್ರು ಎಲ್ಲೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅಷ್ಟು ಮಕ್ಕಳು, ಆ ಪೋಷಕರು ಅವ್ರ ಜೊತೆಗೆ ಇಲ್ಲಿ ಕೆಲಸ ಇದ್ದಾರೆ. ತುಂಬ ಸಾರ್ಥಕವಾದಂತಹ ವೃತ್ತಿ ಜೀವನವನ್ನು ಹಾಲೈನರು ಇಲ್ಲಿ ಸಾಗಿಸಿದ್ದಾರೆ. ಶಿಕ್ಷಕ ಕುಲಕ್ಕೆ ಒಂದು ಬಹುದೊಡ್ಡ ಹಿರಿಮೆಯನ್ನು ತಂದುಕೊಟ್ಟಿದ್ದಾರೆ. ತುಂಬನೇ ದುಃಖದ ವಿಷಯ, ಮತ್ತೊಂದು ಸಂತಸದ ವಿಷಯ. ಸಂತಸ ಅಂದರೆ ಇವತ್ತು ನಮಗೆ ಸಿಟಿಯಲ್ಲಿ ತಮ್ಮ ಗುರುಗಳನ್ನು ಈ ಮಾತಿನ ಗಾರುಡಿಗ ಅಂತ ಹೇಳಿ ನಾವು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರನ್ನ ಕರಿತಾ ಇದ್ವಲ್ಲ, ಅವರು ರಿಟೈರ್ಡ್ ಆಗುವಾಗ ಅವರ ಕಾಲದಲ್ಲಿ ಸಾರೋಟದಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಅವತ್ತು ನಾವು ಪುಸ್ತಕವನ್ನು ಓದಿ ತಿಳ್ಕೊಂಡಿದ್ವಿ. ಇವತ್ತು ಹಾಲೈ ಸರ್ ಅವ್ರನ್ನ ನೋಡಿ ಒಬ್ಬ ಶಿಕ್ಷಕರವರು ಎಂಥ ಸಾಧನೆ ಮಾಡಿದರು ಎಂಬುದನ್ನು ಇವತ್ತು ನಮಗೆ ಕಣ್ಮುಂದೆ ನಿದರ್ಶನವಾಗಿ ಹಾಲೈ ಸರ್ ಕಾಣ್ತಾ ಇದ್ದಾರೆ. ಭಾಳ ಸಂತಸದ ವಿಷಯ. ಇವತ್ತು ಈ ನಮ್ಮ ವೃತ್ತಿಯಲ್ಲಿ ಜೀವನದಲ್ಲಿ ನಾವು ಸರ್ಕಾರಿ ಕೆಲಸಕ್ಕೆ ಬಂದ ಮೇಲೆ ವಯೋನಿವೃತ್ತಿ ಎಂಬುದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಆದರೆ ನಾವು ಆ ಮಧ್ಯದಲ್ಲಿ ಏನು ಕೆಲಸ ಮಾಡಿದ್ವಿ ಎಂಬುದೇ ತುಂಬಾ ಪ್ರಾಮುಖ್ಯತೆಯನ್ನು ಬೀರ್ತದೆ. ಒಬ್ಬ ವೈದ್ಯ ಮಿಸ್ ಮಾಡಿದರೆ ಒಬ್ಬ ರೋಗಿ ಸಾಯ್ಬೋದು. ಅದೇ ಒಬ್ಬ ಮನೆ ಕಟ್ತಕ್ಕಂಥ ಇಂಜಿನಿಯರ್ ಮಿಸ್ ಮಾಡಿದರೆ ಒಂದು ಬಿಲ್ಡಿಂಗ್ ಬೀಳ್ಬೋದು. ಆದರೆ ಒಬ್ಬ ಶಿಕ್ಷಕ ಮಿಸ್ ಮಾಡಿದರೆ, ವ್ಯತ್ಯಾಸ ಮಾಡಿದರೆ ಒಂದು ಸಮಾಜವನ್ನು ಅಧೋಗತಿಗೆ ಒಯ್ಬೋದು, ಅಥವಾ ಒಂದು ಸುಂದರವಾಗಿರ್ತಕ್ಕಂಥ ಸಮಾಜವನ್ನು, ಒಂದು ಊರನ್ನು, ಶಾಲೆಯನ್ನು ಸುಂದರವಾಗಿ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಏನಾದರೂ ಇದ್ದರೆ ಅದು ಶಿಕ್ಷಕನಿಗೆ ಮಾತ್ರ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಜನರು ನೀವು ಇವತ್ತು ಭಾವಪೂರ್ಣವಾಗಿ ಸೇರ್ಕೊಂಡಿದ್ರಿ. ನಾ ಸರಲ್ಲಿ ಹೇಳೋದಿಷ್ಟೇ, ಅವರು ನಮಗೆ ಒಂಥರ ಗುರುಗಳು ಇದ್ದ ಹಾಗೆ. ಇವತ್ತು ನಾವು ಸಂಘಟನೆಯಲ್ಲಿ ನಾನಿಲ್ಲಿ ಅಧ್ಯಕ್ಷನಾಗಿದ್ದೀನಿ ಅಂದರೆ ಅವರ ಹಿಂದೆ ಕೈ ಚಳಕ, ಅವರ ಸಹಕಾರ ತುಂಬಾ ಇತ್ತು. ಸೊ ಇವತ್ತು ನಾನು ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ, ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಸುಮ್ಮನೆ ಕೂರಬಾರ್ದು. ಯಾಕಂದರೆ ರಿಟೈರ್ಡ್ ಆದ ತಕ್ಷಣ ಕೆಲವರು ಏನು ಮಾಡಿಬಿಡ್ತಾರೆ, ಮನೆಯಲ್ಲೇ ಸುಮ್ಮನೆ ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆರೋಗ್ಯ ಮತ್ತು ಆಯುಷ್ಯ ಕ್ಷೀಣಿಸ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಉತ್ತಮ ಕಾರ್ಯಗಳಲ್ಲಿ ತೊಡ್ಕೊಳ್ಳಿ, ಮತ್ತು ಆಗಾಗ ಈ ಶಾಲೆಗೆ ಬರ್ತಾ ಇರಲಿ, ಬಂದು ಆಗಾಗ ಪಾಠ ಮಾಡ್ತಾ ಇರಲಿ, ಸಾಮಾಜಿಕ ಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ತಮ್ಮ ಆಯುಷ್ಯ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಜೀವನ ಸುಖಕರವಾಗಿರಲಿ, ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಮ್ಮ ಗಣಪತಿ ಹೇಳ್ತಿದ್ದ, ಚೌಡಪ್ಪ ಹೇಳ್ತಿದ್ದ, ಇಂಥ ಮೇಷ್ಟ್ರು ಬಂದಿದ್ದಾರೆ, ನಮಗೆ ಒಳ್ಳೆ ಮೇಷ್ಟ್ರು ಬಂದಿದ್ದಾರೆ, ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದ. ಇವ್ರು ನೋಡಬೇಕು ಅನಿಸ್ತು. ಒಂದು ದಿವಸ ಭೇಟಿ ಆದ ತಕ್ಷಣ ನಾನು ಅವ್ರು ಮಾತಾಡ್ತಾನೆ ನೆನಪಾಯಿತು. ಇವರ ಒಂದು ಮಾತಿನ ಶೈಲಿ, ಇವರಿರ್ತಕ್ಕಂಥ ಒಂದು ಪ್ರೇಮ ಮತ್ತು ಸ್ನೇಹ ನೋಡಿದಾಗ ಇವರು ನಮ್ಮ ಊರನ್ನು ಮುಂದಕ್ಕೆ ಒಯ್ತಾರೆ ಅಂತ ಅನಿಸ್ತು. ನಮ್ಮ ಗಣಪತಿಯವರು ಹೇಳಿದಾಗೆ ಈ ಊರಿನಲ್ಲಿ ಶಾಲೆ ಮಾಡುವಾಗ ನಾನಿದ್ದೆ. ಶಾಲೆ ತರುವಾಗ ರಾಜಗೋಪಾಲ್ ಅಂತ ಇದ್ರು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅವರ ಬಗ್ಗೆ ಕೆಲವರಿಗೆ ಗೊತ್ತಿರಬೇಕು. ಅವರು ಈ ಶಾಲೆ ಮಂಜೂರಾಗಲಿಕ್ಕೆ ಬಹಳ ಕಾರಣಕರ್ತರಾದರು. ಆ ಕಾಲದಲ್ಲಿ ಮಾಡಿದ ನಂತರ ಆ ಶಾಲೆ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಆ ನಂತರ ಒಂದು ಎಲ್ಲೆಲ್ಲ ನಡ್ಕೊಂಡು ಪುನಃ ಇಲ್ಲಿಗೆ ಬಂತು ನಮ್ಮೂರ ಪ್ರಯತ್ನದಿಂದ. ಅದು ಈ ಮಟ್ಟಿಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಹಾಲೇನವರು. ನನ್ನ ಹತ್ರ ನಮ್ಮೆಲ್ಲ ಸೇರಿಸ್ಕೊಂಡು ಇವರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಊರವರಿಂದ ಬಹಳಷ್ಟು ಕೆಲಸ ತೊಗೊಂಡಿದ್ರೆ ನಿಮ್ಮ ಗಣಪತಿಯವರು ಹೇಳಿದಾಗೆ ನಾವು ಹಾಲಿನವರು ಕಾಣ್ತಕ್ಕಂಥದ್ದು ಏನಂತ ಹೇಳಿದರೆ ಸ್ನೇಹಜೀವಿಯವರು. ನಾನು ಹಾಲಿನಲ್ಲಿ ಏನು ಕಾಣ್ತಿದ್ದೀನಿ ಅಂದರೆ ಬಸವಣ್ಣವ್ರು ಕಾಣ್ತಾ ಇದ್ದೀನಿ.
ಅವ್ರು ಹೇಳಿ ನೋಡ್ಬೇಕು ಯಾವ ಕುಲ ಯಾವ ನೀತಿ ಯಾವುದೂ ಇಲ್ಲ, ಭೇದ ಭಾವ ಎಲ್ಲಿಲ್ಲ. ಬಸವಣ್ಣನ ಕಡೆ ಹೇಳ್ತಾರೆ, ಜಾತಿ ಮತವನ್ನು ನಾಶಗೈದು ನೀತಿ ಪಥವ ತೋರಿ ಮಾತಿನಂತೆ ನಡೆದ ಬಸವ ಜ್ಯೋತಿಯನ್ನು ಬೀರಿದ ಅಂತೇಳಿ. ನಮ್ಮ ಮಾಸ್ಟ್ರು ಜ್ಯೋತಿ ಇದ್ದಂಗೆ, ಜ್ಯೋತಿ ಬೆಳಗ್ತಾರವರು. ಅಂಥ ಕೆಲಸವನ್ನು ನಮ್ಮ ಹಾಳೆ ಮಾಸ್ಟರ್ ಮಾಡಿದ್ದಾರೆ. ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಬಹುಮಾನ ಮತ್ತೊಂದಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ವೃತ್ತಿಗೆ ಸೇರಿದಾಗ 3 ರಿಂದ 4 ಬೇಡ, ಜಸ್ಟ್ 5 ವರ್ಷ ಮ್ಯಾಕ್ಸಿಮಮ್ ನಾವು ಒಂದು ಊರಲ್ಲಿ ಇರ್ತಿರ್ಬೋದು. 5ಗಿಂತ ಜಾಸ್ತಿ ಯಾವ ಊರಲ್ಲೂ ನಾವು ಸೇವೆ ಮಾಡಲಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ನಾವು ಕೇಳ್ತೇವೆ, ಒಂದು ಊರಲ್ಲಿ STMC ಭಾಳ ಸಹಕಾರ ಇದೆ, ಮಾಸ್ಟರ್ ಹೇಳ್ತಾರೆ ನಮ್ಮ ಊರಿನ ಜನರು ದೇವರು ಕಂಡ್ರಿ, ನಿಜವಾಗ್ಲೂ ಭಾಳ ಸಹಕಾರ ಇದೆ ಅಂತ ಒಂದು ಕಡೆ ಜನ ಅಂತಾರೆ. ಮತ್ತೊಂದು ಊರಿಗೆ ಪಕ್ಕದಾಗ ಮಾಸ್ಟರ್ ಕೇಳಿದ್ರೆ, ಸರ್ ₹1 ಕೊಡಲ್ಲ ಸರ್ ಅವರು, ಆ ಜನರು ಅಂದರೆ ನಿಜವಾಗ್ಲೂ ಅವ್ರನ್ನ ಹಚ್ಕೊಳಂಗಿಲ್ಲ ಸರ್, ನಾ ಸಂಬಂಧ ಇಲ್ಲ ಅನ್ನೋ ಜನ ಶಿಕ್ಷಕರನ್ನು ನಾವು ಕಂಡಿದ್ದೇವೆ. ಇದರ ಅರ್ಥ ಇಷ್ಟೇ, ನಾವು ಹೇಗೆ ಆ ಜನರ ಜೊತೆಗೆ ಮಿಂಗಲ್ ಆಗಿರ್ತೇವೆ, ನಾವು ಹೇಗೆ ಅವರ ಸಹಕಾರವನ್ನು ಪಡ್ಕೊಳ್ತೇವೆ, ನಮ್ಮ ನಡವಳಿಕೆ ನಮ್ಮ ಇದು ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ಆ ಊರಿನ ವಿಶ್ವಾಸ ತಗೊಳ್ತಕ್ಕಂಥದ್ದು ಆ ಶಿಕ್ಷಕರ ಕೈಯಲ್ಲಿದೆ. ಸೊ ಹಾಲಯ್ಯನವರು ಈ ಊರನ್ನು ಸಂಪೂರ್ಣವಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲೋದ್ರ ಜೊತೆಗೆ ಒಳ್ಳೆ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲೆಲ್ಲ ಬಂದು ನೋಡಿದ್ದೇವೆ, ಬೆಸ್ಟ್ STMC ಅಂತೇಳಿ ಕಳೆದ ಬಾರಿ ಈ ಶಾಲೆ ಆಯ್ಕೆ ಆಯಿತು. ಅದಕ್ಕೆ ಬರೀ STMC ಅಷ್ಟೇ ಕಾರಣ ಅಲ್ಲ, ಆ ಶಾಲೆಯ ಶಿಕ್ಷಕರು ಕೂಡ ಅತ್ಯಂತ ಕಾಳಜಿ ಮುತುವರ್ಜಿಯನ್ನು ವಹಿಸಿದಾಗ ಮಾತ್ರ ಸಾಧ್ಯ. 1 ವರ್ಷಕ್ಕೆ ನಾವು STMC ಅಂತ ತಗೊಳ್ಳೋಕೆ ಸಾಧ್ಯ. ಶುಭಾಶಯ ಶುಭಾಶಯ ಹಾಲಯ್ಯ ಸರ್ಗೆ ಶುಭಾಶಯ ಶುಭಾಶಯ. ಈ ಕೇಕಿನಂತೆ ಅವರ ಮುಂದಿನ ಜೀವನವು ಕೂಡ ಸಿಹಿ ಸಿಹಿಯಾಗಿರಲಿ ಅಂತ ಎಲ್ಲರ ಪರವಾಗಿ ಹಾರೈಕೆ. ಎಂಬ ಗ್ರಾಮದಲ್ಲಿ ಶ್ರೀಮತಿ ಪಾರ್ವತಮ್ಮ ಮತ್ತು ಶ್ರೀ ಬಸವಯ್ಯ MS ದಂಪತಿಗಳ ಮೇಡಮ್ ಒಂದ್ಸರಿ ಹಿಡ್ಕೊಂಡು ನಿಲ್ಲೋಡಿ, ಹಿಡ್ಕೊಂಬಿಡಿ. ಇಲ್ಲಾದ್ರೆ ಮೇಡಮ್ ಇಲ್ಲೋಡಿ. ಹಾಗೆ ಹಿಡ್ಕೊಳ್ಳಿ, ಹಾಗೆ ಹಿಡ್ಕೊಳ್ಳಿ. ಕೆಳಗೆ ಕೊಡಿ ಮಧ್ಯ ಸೆಂಟ್ರ್ ಹಾಗೆ ನೋಡಿ. ಮುಂದೋಡಿ ಸರ್, ಮುಂದೋಡಿ ಮೇಡಮ್ ಈ ಕಡೆ ಬೆನ್ ತೋರಿಸ್ಬೇಡಿ. ಮುಂದೋಡಿ ಸರ್, ಒಂಚೂರು ಕೈ ಈ ಕಡೆ ಬರ್ರಿ ಸರ್. ಕೈ ಈ ಕಡೆ ಸರ್. ಹಾಂ ನೋಡಿ ಸರ್, ಮುನ್ನೋಡಿ ಸರ್, ಮುಂದೋಡಿ. ಸನ್ಮಾನವನ್ನು ನೀಡುತ್ತಿರುವ ಮತ್ತು ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶ್ರೀಯುತ ಹಾಲಯ್ಯ ಎಲ್ಲರನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಅಧಿಕಾರಿಗಳಿಗೆ, ECO ಸರ್ ಅವರಿಗೆ, CRP ಮಿತ್ರರಿಗೆ, BRP ಮಿತ್ರರಿಗೆ, ಪ್ರತಿಯೊಬ್ಬರಿಗೂ ಸಹ ಮೊದಲೇ ಧನ್ಯವಾದಗಳನ್ನು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಆಮೇಲೆ ಮರ್ತು ತುಂಬಿ ಬರುತ್ತೆ. ಯಾವ ಶಿಕ್ಷಕನಿಗೆ ಈ ರೀತಿಯ ಒಂದು ಪುಣ್ಯ ಲಭಿಸುತ್ತೆ? ತಂದೆ ತಾಯಿಗಳಿಗೂ ಪಾಠ ನೀಡಿ ಅವರ ಮಕ್ಕಳಿಗೂ ಪಾಠ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾರಿಗೂ ಸಿಕ್ಕೋದಿಲ್ಲ ಅಂತಹ ಪುಣ್ಯ ನನಗೆ ಸಿಕ್ಕಿದೆ. ಮತ್ತೊಂದು ನನಗೆ ಹೃದಯ ತುಂಬಿದ ಒಂದು ಸಂಗತಿ ಏನಂದ್ರೆ, ಇವತ್ತು ನಾನು ಓದಿಸಿದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಹುಡುಗ ನಮ್ಮ ಕಾರ್ತಿಕ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಅವನು ನಾವು ಒಂದು ಮೆರವಣಿಗೆ ಅಂತಂದ್ರೆ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರಬೇಕು, ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ಕೊತ ಬರಬೇಕು ಅಂತ ನಾನು ಇಷ್ಟಪಟ್ಟಿದ್ದೆ. ನನಗೆ ಗೊತ್ತಿಲ್ಲ ಈ ರೀತಿ ಯಾವ ರಾಜಕಾರಣಿಗಳಿಗೆ ವ್ಯವಸ್ಥೆ ಮಾಡ್ತಾರೆ, ಆ ರೀತಿ ಓಪನ್ ಕಾರಲ್ಲಿ ನನ್ನನ್ನು ಕರ್ಕೊಂಡು ಡೊಳ್ಳಿನ ಮೆರವಣಿಗೆಯ ಮೂಲಕ ಈ ರೀತಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ಈ ಶಿಕ್ಷಕ ವೃತ್ತಿಗೆ ಬೆಲೆ ಕಟ್ಟಲಿಕ್ಕಾಗುತ್ತಾ? ಯಾರಿಗೆ ಈ ರೀತಿಯ ಪುಣ್ಯ ಸಿಗುತ್ತೆ?
ಎಷ್ಟು ಹೇಳಿ ನಮ್ಮ ಊರಿನ ಗ್ರಾಮಸ್ಥರ ಬಗ್ಗೆ. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಬಂದಾಗ ನಾನು ಕೂಡ ಒಂದು ದೊಡ್ಡ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಶಿಕ್ಷಕ ವೃತ್ತಿ ಆವಾಗ ಈ ರೀತಿ ಮೆರಿಟ್ ಸಿಸ್ಟಮ್ ಇರಲಿಲ್ಲ. DLRC ಏನೋ ಬೇರೆ ಬೇರೆ ಪದ್ಧತಿಗಳಿದ್ವು. ನೌಕರಿಯ ಆಸೆಯನ್ನೇ ಬಿಟ್ಟು ಒಂದು ದೊಡ್ಡ ನಗರದಲ್ಲಿ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೆ. 4 ವರ್ಷ ಆದಮೇಲೆ ಮೆರಿಟ್ ಸಿಸ್ಟಮ್ ಬಂತು. ನಮ್ಮ ಬಂಗಾರಪ್ಪನವರು 15% ಕೃಪಾಂಕವನ್ನು ತೆಗೆದುಕೊಂಡು ಬಂದರು. ಅಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಪ್ರತಿಭೆಗಳೆಲ್ಲ ಅಪಾಯಿಂಟ್ ಆಗಿ ಬಂದರು. ಆ ಸಂದರ್ಭದಲ್ಲಿ ನನಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ನಾನು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ದೊಡ್ಡ ನಗರದಲ್ಲಿ. ಭಾಳ ಚೆನ್ನಾಗಿದ್ದೆ ಅಲ್ಲಿ, ಪ್ರೈವೇಟ್ ನೌಕರಿ, ಖುಷಿಯಾಗಿದ್ವಿ, ಬ್ಯಾಚುಲರ್ ಲೈಫು. ಆದರೆ ಅಲ್ಲಿಂದ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಾಗ ಆ ಆರ್ಡ್ರನ್ನು ತಗೊಂಡು ಎಂತ ಮಾಡೋದು ಅಂತ, ನಮ್ಮಲ್ಲಿ ಹುಬ್ಳಿ ಭಾಷೆಯಲ್ಲೆಲ್ಲ ಹೋಗಲೇ ಅಲ್ಲಿ ಅಂತ ಹೋಗ್ತೀವಿ, ಕನ್ನಡ ಶಾಲೆ ಮಾಸ್ತರ, ರೊಕ್ಕ ಎಲ್ಲ ಭಾಳ ಕಡಿಮೆ ಅಂತ ಅವರೆಲ್ಲ ಹಿಂಗೆ ತಮಾಷೆ ಮಾಡಿದರು. ಹೌದು ಇರಬೇಕು ಅಂತ ನಾನು ಹಾಗೆ ಅಂದ್ಕೊಂಡೆ. ಕೊನೆಗೆ ನಮ್ಮ ಅಣ್ಣ ಹೈಸ್ಕೂಲ್ ಮೇಸ್ಟ್ರು ಅವರು ಬಂದು ನನಗೆ ಈ ಮಹಾಭಾರತದಲ್ಲಿ ಶ್ರೀಕೃಷ್ಣ ಗೀತೋಪದೇಶ ಮಾಡ್ತಾನಲ್ಲ ಅರ್ಜುನನಿಗೆ, ಹಾಗೆ ಹಣ ಮತ್ತು ಇದೆಂಥದ್ದು, ಮತ್ತು ಇಲ್ಲೇ ಚೆನ್ನಾಗಿದ್ದೀನಿ ನಾನು ಹುಬ್ಳಿಯಲ್ಲಿ, ಒಳ್ಳೆ ವ್ಯವಸ್ಥೆ ಇದೆ, ತುಂಬ ಕೈ ತುಂಬ ಸಂಬಳ ಬರ್ತಾ ಇದೆ, ಇಲ್ಲೇ ಇದ್ಬಿಡ್ತೀನಿ, ಬರೀ 2,000 ರೂಪಾಯಿ ಸಂಬಳ ಅಂತೆ, ಎಂತಕ್ಕೆ ಹೋಗೋದು ಅಂತ ಹೇಳಿದೆ. ಆದರೆ ನಮ್ಮ ಅಣ್ಣ ಅವತ್ತು ಬೋಧನೆ ಮಾಡಿದ್ರು ಅವರು, ನೋಡು ಇದು ಸರ್ಕಾರಿ ನೌಕರಿ, ಇವತ್ತು ಬರೀ 2,000 ರೂಪಾಯಿ ಇರ್ಬೋದು, ನಿನಗೆ ಅದು ಒಂದು ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿಕೊಡುತ್ತೆ. ಖಂಡಿತ ನೀನು ಆ ರೀತಿ ನಿರ್ಧಾರ ಮಾಡಬೇಡ, ನೀನು ಫಸ್ಟ್ ಹೊರಟು ಬಾ ಅಂತ ಜೋರು ಮಾಡಿ ನನ್ನನ್ನು ಕರ್ಕೊಂಡು ಬಂದು BO ಆಫೀಸಿಗೆ ಕರ್ಕೊಂಡು ಹೋಗಿ ನನ್ನನ್ನು ಡ್ಯೂಟಿ ರಿಪೋರ್ಟ್ ಮಾಡಿಸಿದರು. ಅದಾದ ನಂತರ ಅವತ್ತು ಸಂಜೆ ಆಯಿತು ನನಗೆ ಆರ್ಡ್ರ್ ಕೊಡೋದಕ್ಕೆ. ಮಾರನೇ ದಿನ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂದರು. 3ನೇ ತಾರೀಕಿಗೆ ಬಂದೆ. ನಮ್ಮ ಚಿಕ್ಕಪ್ಪನವರು ಇಲ್ಲೇ ಸೊರಬದಲ್ಲಿ ತೆಕ್ಕೂರು ಕೆರೆಕೊಪ್ಪದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಇವತ್ತು ಬಂದಿದ್ದಾರೆ ಅವರು ಕೂಡ. ಅವರು ನೋಡಪ್ಪ ಹಂಗೆಲ್ಲ ಮಾಡಬಾರ್ದು ಅಂತ. ಮತ್ತು ನಮ್ಮ ಅಪ್ಪರು ನಮ್ಮ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಹೇಳಿದರು, ಮೊದಲು ತಗೊಂಡೋಗಿ ಅವ್ನು ಕರೆಕ್ಟಾಗೆ ಆ ಶಾಲೆಗೆ ಸೇರಿಸಿ 1-2 ದಿನ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ನೀನು ಬಾ, ಇಲ್ಲ ಅಂತಂದ್ರೆ ಮತ್ತೆ ಅವನು ಹುಬ್ಳಿಗೆ ಓಡಿ ಹೋಗ್ಬಿಟ್ಟನು ಅಂತ ನಮ್ಮ ಅಪ್ಪರು ಅವ್ರಿಗೆ ಹೇಳಿ ಕಳಿಸಿದರು. ಆ ರೀತಿ ಆದಾಗ ನಾನು ಈ ಶಾಲೆಗೆ ಬಂದೆ. ಈ ಶಾಲೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಮಧ್ಯೆ ಹುಬ್ಬಳ್ಳಿಯಲ್ಲಿದ್ದೆ. ಇಲ್ಲಿಂದ ಕರ್ಕೊಂಬಂದ್ರು. ಈ ರೋಡ್ ಗೀಡೆಲ್ಲ ಇರಲಿಲ್ಲ ನಮ್ಮ ಹೆಣಿಗೇರಿಗೆ. ನಮ್ಮ ವೀಣಾ ಅವರಿಗೆಲ್ಲ ಗೊತ್ತಿದೆ. ಎಲ್ಲ ಸ್ಟೇಷನ್ ಒಳಗಿಂದ ನಡ್ಕೊಂಡು ಕರ್ಕೊಂಬಂದರು. ಬಸ್ಸಿನ ವ್ಯವಸ್ಥೆ ಇಲ್ಲ. ನಾವು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೆಲಸ ಮಾಡಿ ಒಂದೇ ಸಲ ಈ ಕುಗ್ರಾಮಕ್ಕೆ ಕರ್ಕೊಂಡು ಬಂದರು. ಖಂಡಿತ ಬೇರೆ ಅಂದ್ಕೊಂಡಂಗೆ ನನಗೆ ಬಿಟ್ಟು ಓಡೋಗ್ಬಿಡ್ಬೇಕೇನೋ ಅಂತ ಅನಿಸ್ತಾ ಇತ್ತು. ಅಷ್ಟು ಅಂದರೆ ಏನೇ ಆಗಲಿ ಸಿಟಿ ಜೀವನ ಮಾಡಿದಾಗ ಈ ಹಳ್ಳಿಗೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಅವರ ಮನೆಗೆ ಕಳಿಸ್ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಅವತ್ತು ಇಟ್ಕೊಂಡಿದ್ದೇವೆ. ಹಾಗೆಯೇ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದೆ. ಅವತ್ತು ಇವ್ರು ಹೇಳಿದಾಗೆ ಅವತ್ತು ಶಾಲೆ ಇವರು ಮೊದಲು 1995ರಲ್ಲಿ ಬಂದಾಗ ದಟ್ಟವಾದ ಕಾಡು, ಓಡಾಡೋದಕ್ಕೆ ಜಾಗ ಇರಲಿಲ್ಲ, ಕುಡಿಯೋದಕ್ಕೆ ಶಾಲೆಗೆ ಮಕ್ಕಳು ಬಾಟ್ಲಿ ನೀರನ್ನ ತರಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ತೆರೆದ ಬಾವಿಯನ್ನು ಮಾಡಿಸಿದ್ರು. ಹಾಗೆ ಸುಂದರವಾದ ಒಂದು ಕೈತೋಟ, ಹಾಗೆ ಸಿಂಹ ಲಾಂಛನದ ಒಂದು ಧ್ವಜಸ್ತಂಭ, ಹಾಗೆ ಮಕ್ಕಳಿಗೆ ಆಡೋದಕ್ಕೆ ಪಿಯೇಣಿ, ಜೋಕಾಲೆ ಮತ್ತು ಜಾರಬಂಡಿ. ಈ ವರ್ಷದಲ್ಲಿ ಮಕ್ಕಳಿಗೆ ಒಂದು ಕಲರ್ ಜೆರಾಕ್ಸ್ ಮಿಷನ್ ಪ್ರಾಜೆಕ್ಟ್ ಇಷ್ಟೊಂದು ಈ ವರ್ಷದಲ್ಲಿ ಮಾಡಿದ್ದೇವೆ. ಹಾಗೆ ಇನ್ನೂ ಒಂದು ಒಳ್ಳೆಯ ವಿಷಯ ಹೇಳಬೇಕು ಅಂತಂದರೆ, ನಾವು 40ರಿಂದ 50 ವರ್ಷ ಆದ್ರೂ ಕೂಡ ನಾವು ಇನ್ನೂ ಖಾತೆ ಮಾಡ್ಕೊಳಕ್ಕೆ ನಮ್ಮ ಹತ್ರ 1 ಎಕರೆನೂ ಆಗಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಗೆ 4 ಎಕರೆ ಖಾತೆಯನ್ನು ಮಾಡಿದೆ, ಬರೀ ಒಂದು 20 ವರ್ಷದೊಳಗೇನೆ. ಅವರಿಗೆ 31 ವರ್ಷ ಸರ್ವಿಸ್ ಆಗಿರ್ಬೋದು, ಆದರೆ ಅಷ್ಟು ಜಾಗವನ್ನು ಇವತ್ತು ಮಾಡಿದ್ದಾರೆ. ನಮ್ಮೂರು ಗ್ರಾಮಸ್ಥರಲ್ಲಿ 2 ಎಕರೆ ಮಾಡ್ಕೊಂಡರೂ ಇಲ್ಲ ಇವತ್ತು. ಅಂಥ ಜಾಗವನ್ನು ಅವರು ನಮ್ಮ ಶಾಲೆಗೆ ಮಾಡಿಟ್ಟಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಗಿರ್ತಕ್ಕಂಥ ವಿಷಯ. ಆಮೇಲೆ ಇಷ್ಟೊಂದು ಹೇಳ್ತಾ